ಅವ್ರ ಜವಾಬ್ದಾರಿ ಇದೆ, ಮಾಡ್ತಾರೆ. ಆದ್ರೆ ಅವ್ರದೇ ಶಕ್ತಿ ಇದೆ, ಅವ್ರದೇ ಅಂತ ಫಾಲೋವರ್ಸ್ ಇದ್ದಾರೆ, ಅವರು ಕೂಡ ಪಕ್ಷದ ಬಗ್ಗೆ ಮಾಡ್ತಾರೆ. ನಮ್ಮದೇ ಸ್ಟೈಲ್ ಏನ್ ಮಾಡ್ತಾರೆ, ಹಿಂಗೆ ಯಾಕೆ ಮಾಡ್ತಾರೆ, ನೀವು ಹೊಡೆದೇ ಮಾಡ್ತಾರೆ, ನಾವು ಕೂತೆ ಮಾಡ್ತಾರೆ. ನೀವು ನೋಡೋದ ನಾವು ನೋಡೋದಪ್ಪ. ನಾನು ಮೈಸೂರಿನಲ್ಲಿ ಕೂತೆ ಎಲ್ಲ ಮಾಡ್ತಾನೆ ಅಂದ್ರೆ ಎಸ್ ಅನ್ಬೇಕಾಯ್ತು ನಾವು. ಅವ್ರವ್ರ ಒಂದೊಂದು ಸ್ಟೈಲ್ ಇರ್ತೈತಿ ರಾಜಕಾರಣಿ ಮಾಡೋದು. ಖರ್ಗೆಜಿನ ಒಂದು ಸ್ಟೈಲ್, ಯಡಿಯೂರಪ್ಪ ಒಂದು ಸ್ಟೈಲ್, ಕುಮಾರಸ್ವಾಮಿ ದೇವೇಗೌಡ ಒಂದು ಸ್ಟೈಲ್ ಇರ್ತೈತೆ. ನೀವು ಸಿದ್ದರಾಮಯ್ಯ ಜೊತೆ ಬಹಳ ವರ್ಷಗಳಿಂದ ಇದ್ದೀರ ಸರ್. ಸಿದ್ದರಾಮಯ್ಯ ಎಡವಿದ್ದಿರ್ಲಿ ಸರ್, ಈ ಸಿದ್ದರಾಮಯ್ಯ ಎಡವಿದ್ದಿರ್ಲಿ ಡೆಲ್ಲಿ ಕೇಳಬೇಕು ನೀವು. ಅಲ್ಲ ಸರ್, ನೀವು ಅಹಿಂದ ಚಳುವಳಿಯಿಂದಲೂ ಕೂಡ ಅವ್ರ ಜೊತೆಲಿ ಇದ್ರಿ. ಅದು ಗೊತ್ತಿಲ್ಲ, ಯಾಕಂದ್ರೆ ಪಕ್ಷದ ನಿರ್ಧಾರ ಅದ್ರ ಕ್ವಶನ್ ಮಾಡ್ಲಿಕ್ಕೆ ನಮಗಾಗೋಲ್ಲ. ನಮ್ಮೆಲ್ಲ ಹೈಕಮಾಂಡ್ ಮಾಡಿದ ನಿರ್ಧಾರ ಎಲ್ಲಾರು ಒಪ್ಪಬೇಕು. ಮುಖ್ಯಮಂತ್ರಿ ಇದಿರ್ಬೋದು ಅಥವಾ ಮಂತ್ರಿ ಮಂಡಲ ಇರ್ಬೋದು, ಅವ್ರು ಹೇಳಿದ್ದೆ ಅಂತಿಮ ಅಂತ ಹೇಳಿದ್ವಿ. ಈಗಲೂ ಕೂಡ ಅದೇ ಅಂತಿಮ. ಮಂತ್ರಿಮಂಡಲ ದೆಹಲಿಗೆ ಬಂತು ಸರ್, ಅಲ್ಲಿಗೆ ಎಲ್ಲಾ ಸಚಿವರ ಆಗ್ಬೇಕಂದವ್ರು ಎಲ್ಲರೂ ಕೂಡ ಈಗ ಬೆಂಗಳೂರಿಗೆ ಬರೋದು, ಡೆಲ್ಲಿಗೆ ಹೋಗೋದು, ಬರೀ ಇವನ್ನೇ ಮಾಡ್ತಾ ಇದ್ದಾರೆ. ಬರ್ಬೇಕಲ್ಲ, ಬಂದಾಗ ನೋಡೋ ಈಗ ಹೇಳಿದ ಅದ್ರ ಬಗ್ಗೆ. ಅವರು ಸಿಎಂ ಅದಾರ, ಅಧ್ಯಕ್ಷದಾರ, ಸಿದ್ದರಾಮಯ್ಯ ಇದಾರೆ. ಅವ್ರು ಯಾವಾಗ ಮಾಡ್ತಾರ ಸೂಚಿತ ಮೇಲೆ ಮಾಡ್ತಾರೆ. ಸೊ ಅವ್ರಿಗೆ ಬಿಟ್ಬಿಡೋಣ ಅವ್ರಿಗೆ. ಅದೇ ಹೇಳಿದ್ ಕರೆಕ್ಟ್, ಅದ್ರಲ್ಲಿ ತಪ್ಪೇನಿಲ್ಲ. ಪವರ್ ಯಾವಾಗ ಬೇಕಾಗಿರ್ತೈತಿ, ಜನರ ಆಶೀರ್ವಾದ ಕೋಟೆವರೆಗೆ ಇರ್ತೈತಿ, ಜನರು ಇಲ್ಲಿ ಅವ್ರಿಗೆ ಇರ್ತೈತಿ. ಅವ್ರ ಹೇಳಿದ ಅವ್ರ ಮೈಸೂರಾಗ ಕೂತೇನೋ ಆಕ್ಟ್ ಮಾಡ್ಬೋದು, ಜನರ ಸಂಪರ್ಕ ಎಲ್ಲಿವರೆಗೆ ಇರ್ತೈತೆ ಅಲ್ಲಿವರೆಗೆ ರಾಜಕೀಯದಲ್ಲಿ ಅವ್ರಿಗೆ ಹೇಳ್ಬಾರ್ದು ನಾವು. ಎಲ್ಲೋ ಒಂದು ಕಡೆ ಅಸಮಾಧಾನವನ್ನು ಹೊರ ಹಾಕಿದ್ರು ಅಂತ ಅನಿಸ್ತಾ ಇರುತ್ತೆ. ಅವ್ರ ಟ್ವೀಟ್ ಅನ್ನ ಗಮನಿಸ್ತಾ ಏನಿಲ್ಲ ಹೇಳ್ಯಾರ ಅವ್ರ ಕಾರ್ಯಕರ್ತರಿಗೆ ಸಮಾಧಾನ ಮಾಡಬೇಕಿಲ್ಲ. ಈ ಕಾರ್ಯಕರ್ತರಿಗೆ ಹೇಳ್ಬೇಕಿಲ್ಲ ನಾವು. ಪಾರ್ಟಿ ನನ್ನ ಸ್ಥಾನದಲ್ಲಿ ಬೇರೆ ಸಿಎಂ ಮಾಡಿದೆ, ಆದ್ರೆ ಸಿಎಂ ಶಾಶ್ವತ ಅಲ್ಲ. ಕರೆಕ್ಟ್, ಇದಕ್ಕೇನು ಅವ್ರು ಹೇಳಿದಾರೆ, ನಾವು ಹೇಳಿದೀವಿ. ಸಿಎಂ ಸಾಕಷ್ಟು ಸಿದ್ದರಾಮಯ್ಯ ಭಾಷೆನ ಹೇಳಿದ್ದಾರೆ, ಅಧಿಕಾರ ಶಾಶ್ವತ ಅಂತ. ಸೊ ಹೀಗಾಗಿ ಜನರ ಬೆಂಬಲ ರಾಜಕೀಯದಲ್ಲಿ ಬಹಳ ದೊಡ್ಡ ಶಾಶ್ವತ, ಅದೇ ಶಾಶ್ವತ. ಸೈಡ್ ಲೈನ್ ಎಲ್ಲಾ ಪಕ್ಷದಲ್ಲಿ ಇರುವೆ. ಒಬ್ಬ ನಿಂದ ಹಾಕಿದೆ ರಾಜಕಾರಣಿ ಮುಂದೆ ಮಾಡೋದು ಅಥವಾ ಸಿದ್ಧಾಂತ. ನಾವು ಕೂಡ ಅಡ್ಡ ಸ್ಪೀಡ್ ಓಡಬೇಕು ಅಂದ್ರೆ ನಮ್ಗೆ ಸಿಗುತ್ತೆ. ಟ್ರೈನ್ ಆಗಿ ಓಡಾಡ್ತಾರೆ, ಹಂಗೆಲ್ಲ ಓಡಾಡ್ತೀವಿ. ಇಲ್ಲೇ ಮನೆಯಲ್ಲಿ ಕೂತ್ರೆ ಹೋಗೋದ್ರೆ ಗಾಡಿ ಆಗ್ತೀವಿ, ನಾವು ಓಡಿ ಹಾಕಬೇಕು. ಟ್ರೈನ್ ಎಲ್ಲ ಹಂಗೆ ಇಲ್ಲ. ನೀವು ನಾನು ಬಹಳ ಲೀಡರು, ನಾನು ಅಂದ್ರೆ ರಾಜಕೀಯ ಕೇಳೋಲ್ಲ. ಹಂಗೆ ಬದಲಾವಣೆ ಆಗ್ತಾ ಹೋಗ್ತೈತೆ. ನಾವು 20 ವರ್ಷದಲ್ಲಿ ನೋಡಂತ ಲೀಡರ್ ಇವತ್ತು ಯಾರು ಇಲ್ಲ. ಅವ್ರು ಓಡೋಗಿ ಓಡೋಗಿದ್ರು ಇರ್ತಾರೆ, ಇಲ್ಲರೂ ಇಲ್ಲ. ನಾನಿದು ರಾಜಕೀಯ ಅಂದ್ರೆ ಈಗ ಬಂದ ಲೀಡರ್ ಆಗಬೇಕು, ನಾನೇ ಲೀಡರ್ ಆಗಬೇಕು ಅಂದ್ರೆ ಎಲ್ಲರಿಗೂ ಚೆನ್ನಾಗಿ ಅದೇ. ಈಗ ಓಡೋಗಿ ಹತ್ತಬೇಕು ಗಾಡಿ. ಕರೆಕ್ಟ್ ಟ್ರೈನ್ ಇಲ್ಲಿ ಇಲ್ಲದ್ರೆ ತುಮಕೂರು ಗಾಡಿ ತೊಗೊಂಡು ಹೋಗ್ಬೇಕು. ನಾವು ತುಮಕೂರು ಅರ್ಸಿಕರಿಗೆ ಹೋಗ್ಬೇಕು, ಎಲ್ಲರಿಗೆ ಗೊತ್ತಿಲ್ಲ, ದಾವಣಗೆರೆಗೆ ಹೋಗ್ಬೇಕು. ಬಟ್ ಅಂತೆ ಬೆಳವಾಗಿ ಕಲಿಬೇಕಂತೆ. ಹಂಗೆ ರಾಜಕಾರಣ ಇದು. ಸೊ ನಾವೆಷ್ಟು ಪ್ರಯತ್ನ ಮಾಡ್ತೀವಿ ಅಷ್ಟು ಪಕ್ಷ ಜನ ನಮ್ಮ ಕಡೆ ಬರ್ತಾರೆ. ಇಲ್ಲ ನಾನು ಹಂಗೆ ಅಂದ್ರೆ ಬರಲ್ಲ. ಇದು ರಾಜಕೀಯ ವ್ಯವಸ್ಥೆ. ಬಿಜೆಪಿಯಲ್ಲಿ ಸೇಮ್ ಇದೆ, ಜೆಡಿಎಸ್ ಸೇಮ್ ಇದೆ, ನಮ್ಮದು ಸೇಮ್ ಇದೆ. ಸಿದ್ದರಾಮಯ್ಯ ಸ್ಪೀಡ್ ಯಾಕೆ ಸರ್ ಕಡಿಮೆ ಆಯ್ತು? ಓಡ್ಬೇಕು, ಅವ್ರಿಗೆ ಕೇಳಿ ಓಡಬೇಕಂತ ನೀವು ಹೇಳ್ಬೇಕಿಲ್ಲ. ನಿಮ್ಮ ಆತ್ಮೀಯರು ನಾವು ಹೇಳ್ತೀವಿ ಓಡಬೇಕಂತ. ಓಡಿದ್ರೆ ಸಿಗೋದು ಟ್ರೈನು. ನಮ್ಗೆ ಸಾರಿ ಇಲ್ಲಿ ಟ್ರೈನ್ ತಪ್ಪಿಸ್ಕೊಂಡಾಗ ತುಮಕೂರು ಹೋಗಿದ್ವಿ, ಅದನ್ನ ಅರಸೀಕೆರೆ ಮಠನ ಹೋಗಿದ್ವಿ. ಅಲ್ಲಿ ಹೋಗಿ ಅಷ್ಟೇ ಹಂಗೆ ರಾಜಕೀಯ ಅಂದ್ರೆ ಇದು ಹಿಂಗೆ ಓಡಬೇಕು. ಒಳ್ಳೆ ಹೋದ್ರೆ ಕೆಲಸ ಆಗುತ್ತೆ. ಹಾಕ್ಲಿಕ್ಕೆ ಒಂದು ಅಧಿಕೃತ ಬೇಕಲ್ಲ, ಹಾಕ್ಲಿಕ್ಕಾಗಲ್ಲ. ಡಿಸಿಎಂ ಹಾಕಿದ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಟ್ಟೋಟಿಗೂ ಫ್ಲೆಕ್ಸ್ ಇತ್ತು, ರಾಹುಲ್ ಗಾಂಧಿ ಅವ್ರದ್ದಿತ್ತು. ಇವರು ಹಿಂದಿನ ಸರ್ಕಾರದಲ್ಲಿ ಅನುದಾನ ಕೊಟ್ಟಿದ್ದಾರೆ, ಅನುವಾದ ಮಾಡೋಕೆ ಇವರು ಕೂಡ ಹಣ ಬಿಡುಗಡೆ ಮಾಡಿದ್ದಾರೆ. ಸೊ ಮಾಜಿ ಸಿಎಂ ಅವರ ಫ್ಲೆಕ್ಸ್ ಕಟ್ಟೋಟಿ ಇಲ್ಲದೆ ಪಕ್ಷದಿದ್ದು ಇದು ಚರ್ಚೆ. ಸರ್ಕಾರ ಕಾರ್ಯಕ್ರಮ ಅಥವಾ ಏನೋ ಉತ್ಸವ ಸಮಿತಿ ಅವ್ರು ಮಾಡಿದಾರ ನೋಡ್ಬೇಕಲ್ಲ. ಸರ್ಕಾರದ ಕಾರ್ಯಕ್ರಮ ಕೆಂಪೇಗೌಡ ವಿಡಿಯಿಂದ ಮಾಡಿದ ಕಾರ್ಯಕ್ರಮ ಹೆಂಗ್ ಮಾಡಿದ್ರೆ ನೋಡ್ಬೇಕಲ್ಲ. ಈಗ ಅದು ಖರ್ಗೆ ಅವ್ರದ್ದು ಹಾಕಿದ್ರ ಅಲ್ಲಿ. ಹೌದು ಸರ್,
ರಾಹುಲ್ ಗಾಂಧಿ ಅವ್ರದ್ದು ಎಲ್ಲ ನಾಯಕರು ಸಿದ್ದರಾಮಯ್ಯ ಅವ್ರು ಇರ್ಲಿಲ್ಲ ಅನ್ನೋದೇ ಈಗ ಚರ್ಚೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಚರ್ಚೆ ಜೋರಾಗಿ ನಡೀತಾ ಇದೆ. ಅವರು ಯಾರು ಮಾಡಿದಾರ ಅವ್ರ ಸ್ಪಷ್ಟೀಕರಣ ಕೊಡಬೇಕು. ಯಾರು ವಿಡಿಯೋ ಮಾಡಿದಾರೆ, ಯಾರು ಮಾಡಿದ್ರು ವಿಡಿಯೋ ಅವ್ರು ಮಾಡಿದ್ರು. ಅವ್ರ ಸ್ಪಷ್ಟೀಕರಣ ಕೊಡಬೇಕಾದ್ರೆ ಬಗ್ಗೆ ಯಾಕೆ ಹಾಕಿಲ್ಲ ಅನ್ನೋದು ನಾವು ಹೇಳಿಕ್ಕಾಗಲ್ಲ. ಸರ್ ಈಗ ನೇರವಾಗಿ ನಾವು ಕೆಲಸ ಮಾಡ್ತೀವಿ. ಪ್ರಚಾರ ಸಮಿತಿ ಅಧ್ಯಕ್ಷ ಅಂತ ತಿಳಿದೇ ನಾವು ಕೆಲಸ ಮಾಡ್ತೀವಿ. ನಾವು ಯಾವುದೇ ಹುದ್ದೆ ಬಗ್ಗೆ ಎಲ್ಲ ಅದ್ರ ಬಗ್ಗೆ ಕೊಟ್ಟರೆ ಕೆಲಸ ಮಾಡೋದಕ್ಕಂತ ಏನ್ ನಮ್ಮಲ್ಲಿ ಇಲ್ಲ. ಮುಂಚೆ ಇದೆ. ಈಗ ಶಿಗ್ಗಾವಿಯಲ್ಲಿ ನಮ್ಗೆ ಯಾವುದೋ ಹೆಸರು ಇಲ್ಲ ಲಿಸ್ಟ್ನಲ್ಲಿ. ಆಮೇಲೆ ಅಲ್ಲೂ ಕೂಡ ಇಲ್ಲ. ಎಲ್ಲಿ ಬಾಗಲಕೋಟೆ ಲೀಡರ್ ಇದ್ದವರು ತಿಮ್ಮಾಪುರ ಅವರು ಉಸ್ತುವಾರಿ ಇಲ್ಲ. ಅವರು ನಮ್ಮ ಉಸ್ತುವಾರಿ ಅಲ್ಲ. ನಮ್ಮ ಕೆಲಸ ನಾವು ಮಾಡಿದ್ರೆ ಅಷ್ಟಿದ್ದಾರೆ. ಇನ್ನು ಹುದ್ದೆನ ಕೊಡಬೇಕಂತಿದ್ದೇವೆ. ಈ ಬಗ್ಗೆ ಚರ್ಚೆ ನಡೆದಿದೆ. ತಾವು ಕೂಡ ತಮ್ಮ ಸಾಮರ್ಥ್ಯ ಕೂಡ ಹೈಕಮಾಂಡ್ ಗಮನಿಸಿದೆ. ನಾವು ಇಲ್ದೇನೆ ಕೆಲಸ ಮಾಡ್ತೀವಿ. ಅದೇನು ನಮಗೇನು ಹುದ್ದೆನೇ ಬೇಕಂತ ಇಲ್ಲ. ಮಂತ್ರಿ ಕೊಟ್ಟಾರೆ ಇಷ್ಟೊಂದು ಮತ್ತೆ ನಾವು ಅವರಿಗೆ ವಾಪಸ್ ರಿಟರ್ನ್ ಪಾರ್ಟಿ ಕೊಡಬೇಕಿಲ್ಲ. ಅದೇ ರೀತಿ ಕೆಲಸ ಮಾಡ್ತಾ ಇದ್ದೀವಿ. ಜನರು ಕೂಡ ಹೊಸ ನಾಯಕನ ಆಯ್ಕೆ ಮಾಡ್ಕೊಡ್ತಾರೆ. ಸೊ ಅದಕ್ಕೆ ನೀವು ಓಡೋದು ಕಲಿಬೇಕು. ರಾಜಕೀಯ ನಾವು ತಾನೇ ಏನಿಲ್ಲ ಕೊಡ್ಲೇಬೇಕು. ಅಂದ್ರೆ ನೆಕ್ಸ್ಟ್ ಮತ್ತೆ ಮಳೆಗಾಲದಲ್ಲೇ ಇದು ಚಳಿಗಾಲ ಬೆಳಗಾವ ಮತ್ತೆ ಸೇಮ್ ಬೆಂಗಳೂರಲ್ಲೇ ಸರ್. ಬೆಂಗಳೂರಿಗೆ ತಯಾರಿ ಮಾಡ್ಲಿಕ್ಕೆ ಅದಕ್ಕೆ ಟೈಮ್ ಬೇಕಾಗ್ತದೆ. ಇನ್ನು ಯಾವ್ದು ಸೂಚನೆ ಇಲ್ಲ. ಸರಿ ಯಥಾಸ್ಥಿತಿ ಆಗ್ಬೋದು. ಯಾವಾಗಿಂದ ಆರಂಭ ಆಗಬೇಕು? ಏನಾದ್ರು ಚರ್ಚೆ ಆಗಿದೆ ಇಲ್ಲ ಕ್ಯಾಬಿನೆಟ್ ಡೇಟ್ ನಿರ್ಧಾರ ಮಾಡಬೇಕು ಅಂತ ಸದ್ಯಕ್ಕೆ ಬಂದೇ ಬೆಂಗಳೂರಾಗ ಆಗ್ಬೇಕಾದ್ರೆ ಅದೇನು 1 hour ಅಷ್ಟೇ, 1 week, ಒಂದು ವಾರ ಮೊದಲೇ ಗೊತ್ತಾರೆ ಅರೇಂಜ್ ಮಾಡ್ತಾರೆ. ಬೆಳಗಾವಿ ಮಾಡ್ಬೇಕಾದ್ರೆ ಕನಿಷ್ಠ 1.5 ತಿಂಗಳು 2 ತಿಂಗಳು ಬೇಕು ಅಲ್ಲಿ ಮಾಡ್ಲಿಕ್ಕೆ. ಅಡ್ವಾನ್ಸ್ ಆಗಿ ಹೇಳ್ಬೇಕು.